ಶ್ರೀ ಗಣೇಶಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಆಪದಾಮಪಹರ್ತಾರಂ ಸರ್ವಸೌಭಾಗ್ಯದಾಯಕಂ ಶ್ರೀನಿವಾಸಾಮಹಂ ವಂದೇ ನಿರ್ದೋಷಾಶೇಷಸದ್ಗುಣಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯೂಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ವಿರಚಿತ ಶ್ರೀ ರಾಘವೇಂದ್ರ ದರ್ಶನ. ಇದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಹಾಗೂ ಸಾಧನೆಗಳ ಒಂದು ನೋಟನ್ನು ನಾನು ಓದ್ತೇನೆ. ಇದುವರೆಗೂ ಶ್ರೀ ರಾಘವೇಂದ್ರ ದರ್ಶನದಿಂದ ಶ್ರೀ ರಾಘವೇಂದ್ರರ ಪೂರ್ವಜರು ಮತ್ತು ತಂದೆ ತಾಯಿಗಳ ಬಗ್ಗೆ ವಿವರಿಸಿದ್ದೇನೆ. ಇವತ್ತು ತಿರುಪತಿಯಲ್ಲಿ ಜಗತ್ಪತಿಯ ಸೇವೆ ಬಗ್ಗೆ ಓದ್ತೀನಿ. ಪ್ರತಿನಿತ್ಯ ಸ್ವಾಮಿ ಪುಷ್ಕರಣಿ ಸ್ನಾನ ನಿತ್ಯಾಹ್ನಿಕದೊಂದಿಗೆ ಶ್ರೀನಿವಾಸನ ದರ್ಶನ, ಸಚ್ಚಾಸ್ತ್ರಾವಲೋಕನ ಹಾಗೂ ಪಾಠ ಪ್ರವಚನಗಳು ಅವರ ಸೇವೆಯ ಮುಖ್ಯಾಂಶಗಳಾಗಿ ಇದ್ದವು. ಅವರ ಇಂತಹ ಸೇವಾ ಕ್ರಮವು ಒಂದು ರೀತಿಯಲ್ಲಿ ಮುಂದೆ ಅವರಿಗೆ ಜನಿಸುವ ಪುತ್ರನು ಸ್ವಾಮಿ ಪುಷ್ಕರಿಣಿ ತೀರ್ಥಕ್ಕೆ ಅಭಿಮಾನಿ ದೇವತೆಯಾದ ಸರಸ್ವತೀ ದೇವಿಯ ಅನುಗ್ರಹಕ್ಕೆ ಪಾತ್ರನಾಗಿ ಶ್ರೀನಿವಾಸನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೂ ಶ್ರೀಮದಾಚಾರ್ಯರು ಸರ್ವ ಮೂಲ ಗ್ರಂಥಗಳ ಪಾಠ ಪ್ರವಚನಗಳಿಗೆ ಅನುಕೂಲವಾಗುವ ಪರಿಮಳಾದಿ ಟಿಪ್ಪಣಿ ಗ್ರಂಥಗಳನ್ನು ರಚಿಸುವ ಮಹಾನುಭಾವನಾಗುವುದಕ್ಕೂ ಸೂಚಕವೇ ಆಗಿತ್ತು. ಅವರ ಭೂವೈಕುಂಠವಾಸವು ಅವರಿಗೆ ಜನಿಸುವ ಮಗುವು ವೈಕುಂಠ ನಾಮಕನಾದ ಶ್ರೀಹರಿಗೆ ಪರಮ ಪ್ರಿಯರಾದ ಶ್ರೀ ವಾಯುದೇವರ ವಿಶೇಷಾನುಗ್ರಹವನ್ನು ಪಡೆಯಲು ಸಾಧನವಾಯಿತು. ಶಾಸ್ತ್ರವಿಹಿತವಾದ ಪಯೋವ್ರತವೇ ಮೊದಲಾದ ಕಠಿಣ ವ್ರತಗಳಿಂದ ಉಡುಪಿಯಲ್ಲಿ ಶ್ರೀ ಮದನಂತಾಸನ ದೇವರನ್ನು 12 ವರ್ಷಗಳ ಕಾಲ ಪರಮ ಭಕ್ತಿಯಿಂದ ಸೇವಿಸಿದ ಮಧ್ಯಗೇಹ ದಂಪತಿಗಳ ಸೇವಾ ವಿಧಾನವನ್ನು ಇವರ ಸೇವೆಯ ರೀತಿ ಬಲ್ಲವರ ಸ್ಮೃತಿಪಥಕ್ಕೆ ತಂದುಕೊಡುತ್ತಿತ್ತು. ಹೀಗೆ ಜ್ಞಾನ ಭಕ್ತ್ಯಾದಿ ಸದ್ಗುಣ ಭರಿತನಾದ ವೈಷ್ಣವ ಪುತ್ರನು ಜನಿಸಬೇಕೆಂಬ ಸದುದ್ದೇಶದಿಂದ ಕೂಡಿದ್ದರಿಂದ ಸಕಾಮವಾಗಬಹುದಿದ್ದ ಅವರ ಸೇವೆಯು ನಿಷ್ಕಾಮವೇ ಎನ್ನಿಸಿತು. ಉದ್ದೇಶಕ್ಕೆ ತಕ್ಕ ಸೇವೆ, ಸೇವಕ್ಕೆ ತಕ್ಕ ಫಲ, ಇದು ಭಗವಂತನ ನಿಯಮ. ಕೊನೆಗೂ ಅವರಿಗೆ ಭಗವದನುಗ್ರಹ ಲಭಿಸಿತು. ದಂಪತಿಗಳಿಬ್ಬರಿಗೂ ಆದ ಸ್ವಪ್ನ ಸೂಚನೆ ಅವರಿಗೆ ಸತ್ಪುತ್ರ ಜನ್ಮಿಸುವುದನ್ನು ಖಚಿತಪಡಿಸಿತ್ತು. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ. ಹಾಗೆ ಶ್ರೀನಿವಾಸನ ಅನುಗ್ರಹದಿಂದ ಜನಿಸುವ ಮಗು ಅವನ ವಿಶೇಷಾನುಗ್ರಹಕ್ಕೆ ಪಾತ್ರನಾಗುವನೆಂಬ ಯೋಚನೆ ಅವರ ಆನಂದಕ್ಕೆ ಪಾರವನ್ನೇ ಇಲ್ಲವಾಗಿಸಿತ್ತು. ಶ್ರೀ ರಾಘವೇಂದ್ರರ ಜನನ ಬಾಲ್ಯ. ದಂಪತಿಗಳು ಕಾವೇರಿ ಪಟ್ಟಣಕ್ಕೆ ಮರಳಿದರು. ಗೋಪಿಕಾಂಬೆಗೆ ಗರ್ಭಚಿಹ್ನೆಗಳು ಗೋಚರಿಸಿದವು. ಆಕೆಗೆ ವಿವಿಧ ಪದಾರ್ಥಗಳನ್ನು ತಿನ್ನುವ ಬಯಕೆಗಿಂತ ಭಾಗವತಾದಿ ವಿವಿಧ ಶಾಸ್ತ್ರಗಳನ್ನು ತಿಳಿಯುವ ಬಯಕೆಯೇ ಹೆಚ್ಚಾಗಿ ಮೂಡತೊಡಗಿತ್ತು. ಅವರಿಗೆ ಕೆಂಪು ಬಣ್ಣದ ವಸ್ತ್ರ ಮೊದಲಾವುದವುಗಳೇ ಪ್ರಿಯವಾಗಿದ್ದವಂತೆ. ಮನೆಯಲ್ಲಿ ಚಿನ್ನದ ಕೊಡದಲ್ಲಿ ಬಿಸಿ ನೀರು ಲಭ್ಯವಿದ್ದರೂ ನದಿಯ ತಣ್ಣೀರೇ ಪ್ರಿಯವಾಗಿತ್ತಂತೆ. ಮನೆಯಲ್ಲಿ ಮೃಷ್ಟಾನ್ನವಿದ್ದರೂ ನೆರೆಮನೆಯವರಿಂದ ಬೇಡಿ ತಂದ ಅನ್ನ ಮೆಚ್ಚುಗೆಯಾಗುತ್ತಿತ್ತಂತೆ. ಇವೆಲ್ಲ ಅವರಿಗೆ ಹುಟ್ಟುವ ಪುತ್ರ ಕಾವಿಶಾಟಿಯನ್ನು ಧರಿಸುವ, ತಣ್ಣೀರನ್ನು ಮೆಚ್ಚುವ, ಭಿಕ್ಷಾ ಸ್ವೀಕರಿಸುವ ಯತಿಯಾಗುವುದಕ್ಕೆ ಒಂದು ರೀತಿಯಲ್ಲಿ ಸೂಚಕವೇ ಆಗಿದ್ದವು. ಸ್ವತಃ ವಿದುಷಿಯಾಗಿದ್ದ ಅವರು ಗರುಡ ವಾಹನ ಎಂಬ ಅಂಕಿತದ ಅನೇಕ ಕೃತಿಗಳನ್ನು ರಚಿಸಿ ಜೊತೆಗಾತಿಯರಿಗೆ ತಿಳಿಸುತ್ತಿದ್ದರಂತೆ. ಇವೆಲ್ಲ ಜನಿಸುವ ಮಗುವು ಅಪೂರ್ವ ಭಾಗವತ ಶಿರೋಮಣಿ ಎಂಬುದಕ್ಕೆ ಗಮಕವಾದವು. ನವಮಾಸ ತುಂಬಿ ಶುಭ ದಿನ ಒಂದರಲ್ಲಿ ಜನಿಸಿದ ಮಗು ನವವಿಧ ಭಕ್ತಿಯೇ ಮೈದಾಳಿ ಬಂದಂತಿತ್ತು.
ಭಟ್ಟರು ವೆಂಕಟೇಶನ ದಯದಿಂದ ಜನಿಸಿದ ಮಗುವಿಗೆ ವೆಂಕಟನಾಥ ಎಂದೇ ನಾಮಕರಣ ಮಾಡಿದರು. ಜಗತ್ತಿಗೆಲ್ಲ ವೆಂಕಟನೇ ನಾಥ ಎಂಬ ವೈಷ್ಣವ ಸಿದ್ಧಾಂತವನ್ನು ಜಗತ್ತಿಗೆ ಸಾರುವ ಅದಕ್ಕೆ ಆ ಹೆಸರು ತುಂಬ ಉಚಿತವೂ ಆಯಿತು. ಲಕ್ಷಣಭರಿತವಾದ ಮಗುವನ್ನು ಕಂಡಾಗಲೆಲ್ಲ ಅದನ್ನು ಅನುಗ್ರಹಿಸಿದ ವೆಂಕಟೇಶನ ಚಿತ್ರ ಕಣ್ಮುಂದೆ ಬಂದು ಅವರಿಗೆ ತಮ್ಮ ಜೀವನ ಸಾರ್ಥಕವೆನಿಸತೊಡಗಿತ್ತು. ಮಗುವಿನ ಆಟ ಪಾಠಗಳು ಮಾತ್ರವಲ್ಲದೆ ಅದು ನಿಲ್ಲುವ ಮತ್ತು ಕೂಡುವ ಭಂಗಿ ಮೊದಲಾದ ಎಲ್ಲವೂ ಅವನೊಬ್ಬ ಮಹಾಪುರುಷನೆಂಬುದನ್ನು ಬೆರಳು ಮಾಡಿ ತೋರುತ್ತಿದ್ದವು. ಜನ್ಮ ಕೊಟ್ಟ ಮಾತ್ರಕ್ಕೆ ತಂದೆಯ ಕರ್ತವ್ಯ ಮುಗಿಯುವುದಿಲ್ಲ ಎಂಬ ಶಾಸ್ತ್ರದ ಮಾತನ್ನು ಬಲ್ಲ ಅವರು ಮಗುವಿಗೆ ವೈಷ್ಣವೋಚಿತವಾದ ಸಂಸ್ಕಾರಗಳನ್ನು ಕಾಲ ಕಾಲಕ್ಕೆ ಪೂರೈಸಿದರು. 6ನೆಯ ತಿಂಗಳಲ್ಲಿ ಅನ್ನಪ್ರಾಶನವನ್ನು, 3ನೇ ವರ್ಷದಲ್ಲಿ ಚೌಲವನ್ನು, ಯುಕ್ತ ವಯಸ್ಸಿನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಿದರು. ಅಕ್ಷರಾಭ್ಯಾಸದ ದಿನ ಓಂಕಾರವನ್ನು ಮರಳಿನಲ್ಲಿ ಬರೆದು ಅದನ್ನು ತಿದ್ದಲು ಹೇಳಿದಾಗ ಮಗು ಕೇಳಿತಂತೆ, ಅಪ್ಪ ಇದೇನು? ಮಗು, ಇದು ಓಂಕಾರ, ಭಗವಂತನನ್ನು ತಿಳಿಸಿಕೊಡುವ ಒಂದು ಅಪೂರ್ವ ಶಬ್ದ. ಅಪ್ಪ, ಇಂತಹ ಪುಟ್ಟ ಶಬ್ದ ಅಂತಹ ದೊಡ್ಡ ಭಗವಂತನನ್ನು ಹೇಗೆ ತಿಳಿಸೀತು? ಅಕ್ಷರನಾದ ಪರಮಾತ್ಮನನ್ನು ಯಾವ ಅಕ್ಷರವೂ ಸಾಕಲ್ಯೇನ ತಿಳಿಸಲಾರದು ಎಂಬ ತತ್ವವನ್ನು ಮಗು ಬಲ್ಲದು ಎಂಬುದನ್ನು ತಿಳಿದು ಸ್ವತಃ ಪಂಡಿತರಾದ ಭಟ್ಟರಿಗೆ ಅಂದು ಉಂಟಾದ ಆಶ್ಚರ್ಯ ಮತ್ತು ಆನಂದಗಳಿಗೆ ಕೊನೆಯೇ ಇಲ್ಲವಾಯಿತು. ಇಂತಹ ಪುತ್ರರತ್ನವನ್ನು ಕರುಣಿಸುವ ಮೂಲಕ ಶ್ರೀನಿವಾಸನು ತಮ್ಮ ಮೇಲೆ ತೋರಿದ ಅನುಗ್ರಹವನ್ನು ಎಷ್ಟು ನೆನೆದರೂ ಸಾಲದೆನ್ನಿಸಿತು. ದಿನಗಳು ಉರುಳುತ್ತಿದ್ದವು. ಯುಕ್ತ ವಯಸ್ಸಿಗೆ ಕಾಲುಡುತ್ತಿದ್ದ ಮಗು ವೆಂಕಟಾಂಬೆಯನ್ನು ಕಂಡು ಭಟ್ಟರಿಗೆ ಆದಷ್ಟು ಬೇಗ ಅವಳಿಗೊಬ್ಬ ಅನುರೂಪ ವರನೊಂದಿಗೆ ವಿವಾಹವನ್ನು ನಡೆಸಿಬಿಡಬೇಕೆಂಬ ಕಾತರ ಹುಟ್ಟಿತ್ತು. ಅವರಿಗೆ ತಿಳಿದಿತ್ತು, ಸಕಾಲದಲ್ಲಿ ಮಗನಿಗೆ ಉಪನಯನ, ಮಗಳಿಗೆ ಮದುವೆ ಇವೆರಡೂ ಹೆತ್ತವರ ಪಾಲಿನ ಬಹುಮುಖ್ಯ ಕರ್ತವ್ಯ. ಭಟ್ಟರನ್ನು ನೋಡಿರದಿದ್ದರೂ ಅವರ ಕೀರ್ತಿಯನ್ನು ಕೇಳಿದ್ದ ಫಣಿಶಾಯಿ ಎಂಬ ವಿದ್ವಾಂಸರು ಅವರ ಬಳಿಗೆ ಸಪತ್ನೀಕರಾಗಿ ಬಂದರು. ಅವರ ತಾತ ತಿಮ್ಮಣ್ಣ ಢಣಾಯಕರು ಡಂಕೀಪುರಕ್ಕೆ ಅಧಿಪತಿಗಳಾಗಿದ್ದರು. ತಂದೆ ತಿಮ್ಮರಸರು ಉತ್ತಮ ವಿದ್ವಾಂಸರೆಂದು ಖ್ಯಾತಿ ಪಡೆದು ನಾರೀಸರಸ್ ಎಂಬ ಗ್ರಾಮದಲ್ಲಿ ನೆಲೆಸಿದ್ದರು. ಕೃತಮಾಲಾ ನದಿಯ ಪರಿಸರದ ಮಧುರೆ ಅವರ ವಾಸಸ್ಥಾನವಾಗಿತ್ತು. ಅವರದು ಕಶ್ಯಪ ಗೋತ್ರ. ಕುಶಲ ಪ್ರಶ್ನೆಗಳಾದ ನಂತರ ತಮ್ಮ ಮಗ ಲಕ್ಷ್ಮೀ ನರಸಿಂಹಾಚಾರ್ಯರಿಗೆ ವೆಂಕಮ್ಮನನ್ನು ತಂದುಕೊಳ್ಳಲು ಬಯಸಿರುವುದಾಗಿ ತಿಳಿಸಿದರು. ವಿಷ್ಣು ಭಕ್ತರೆಂಬುದು ಇಬ್ಬರ ಮುಖ್ಯ ಅರ್ಹತೆಯಾಗಿತ್ತು. ಉಭಯರಿಗೂ ಸಮ್ಮತವಾಗಿ ಸಾಕಷ್ಟು ವೈಭವದಿಂದ ಅವರ ವಿವಾಹ ನಡೆದು ಬಿಟ್ಟಿತ್ತು. ಮಗಳ ವಿವಾಹದ ಬೆನ್ನಿಗೆ ಮಗ ಗುರುರಾಜನ ಉಪನಯನವನ್ನು ಭಟ್ಟರು ಪೂರೈಸಿದರು. ಕರ್ತವ್ಯ ಪ್ರಜ್ಞೆಯನ್ನು ಹೀಗೆ ಹೊಂದಿದ ಇಂತಹ ಜನ ಸಿಗುವುದು ವಿರಳ. ಹೀಗೆ ವೈಷ್ಣವರಾದ 3 ಮಕ್ಕಳನ್ನು ವೈಷ್ಣವ ಅಳಿಯನನ್ನೂ ಪಡೆದ ಭಟ್ಟರಿಗೆ ಜೀವನದಲ್ಲಿ ಸಂತೃಪ್ತಿ ಅಪಾರವಾಗಿತ್ತು. ಭಗವಂತ ಅವರಿಗೆ ಕೊಟ್ಟ ಕೆಲಸ ಮುಗಿದಿತ್ತು. ಕೆಲಸವಾದ ಮೇಲೆ ಭಗವಂತ ಯಾರನ್ನೂ ಒಂದು ಕ್ಷಣವೂ ಇರಗೊಡುವುದಿಲ್ಲ. ತಿಮ್ಮಣ ಭಟ್ಟರು ನೆಮ್ಮದಿಯಿಂದ ಹರಿಸ್ಮರಣೆಯನ್ನು ಮಾಡುತ್ತಾ ಇಹಲೋಕದ ವ್ಯಾಪಾರವನ್ನು ಮುಗಿಸಿದರು. ಮುಂದಿನ ಭಾಗದಲ್ಲಿ ಉಪನಯನ, ಮಧುರೆಯಲ್ಲಿ ವಿದ್ಯಾಭ್ಯಾಸ, ಸರಸ್ವತಿಯೊಂದಿಗೆ ವಿವಾಹ ಇದೆಲ್ಲವನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಓಂ ಶ್ರೀ ಮೂಲ ರಾಮ ಅರ್ಚಕ ಶ್ರೀ ರಾಘವೇಂದ್ರ ಯತೀಂದ್ರಾಯ ನಮಃ.